28 ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇನ್ ದ ಗಿವನ್ ಫಿಗರ್ ಓಕೆ ಡಯಾಗ್ರಾಮ್ ಅವರೇ ಕೊಟ್ಟಿದ್ದಾರೆ. ಓ ಇಸ್ ದ ಸೆಂಟರ್ ಆಫ್ ದ ಸರ್ಕಲ್ ಆಫ್ ರೇಡಿಯಸ್ 21 ಸೆಂಟಿಮೀಟರ್. ಸೊ ರೇಡಿಯಸ್ ಕೊಟ್ಟಿದ್ದಾರೆ ಎಷ್ಟು 21 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಇಫ್ ಎ ಒ ಬಿ ಇಸ್ ಈಕ್ವಲ್ ಟು 60 ಡಿಗ್ರಿ ಓಕೆ ಟೀಟಾ ಬಂದ್ಬಿಟ್ಟು ಏನ್ ಕೊಟ್ಟಿದ್ದಾರೆ 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಈಗ ಏನ್ ಫೈಂಡ್ ಮಾಡ್ಬೇಕಂತೆ ದೆನ್ ಫೈಂಡ್ ದ ಏರಿಯಾ ಆಫ್ ದ ಸೆಗ್ಮೆಂಟ್ ಎ ಪಿ ಬಿ. ಓಕೆ ಈ ಎ ಪಿ ಬಿ ಸೆಗ್ಮೆಂಟ್ ಕಂಡಿಡ್ಬೇಕು. ಓಕೆ ನಥಿಂಗ್ ಬಟ್ ಈ ಶೇಡೆಡ್ ರೀಜನ್ ಇದೆಲ್ಲ ಈ ಏರಿಯಾ ಕಂಡಿಡಿಬೇಕು. ಓಕೆ ಸೊ ಅವ್ರು ಏನ್ ಕೊಟ್ಟಿದ್ದಾರೆ ಟೇಕ್ √3 ಇಸ್ ಈಕ್ವಲ್ ಟು 1.73. √3 ಇದ್ದಲ್ಲಿ ವ್ಯಾಲ್ಯೂ ಏನ್ ತಗೋಬೇಕು 1.73. ಓಕೆ ಸೊ ಇದನ್ನ ಯಾವ ತರ ಮಾಡ್ಬೇಕು ನೋಡ್ರಿ ಸಿಂಪಲ್ ಆಗಿ ಈ ಸೆಕ್ಟರ್ ಒಳಗಡೆ ಈ ಸೆಕ್ಟರ್ಗೆ ಓಕೆ ನಾವು ಟ್ರಯಾಂಗಲ್ ಮೈನಸ್ ಮಾಡ್ಬಿಟ್ರೆ ಅವಾಗ ಉಳಿಯೋದೇನು ಈ ಶೇಡೆಡ್ ರೀಜನ್ ಉಳಿಯುತ್ತೆ. ಓಕೆ ಸೊ ಸಿಂಪಲ್ ಆಗಿ ಬರೆದ್ರೆ ಓಕೆ ಏರಿಯಾ ಆಫ್ ಶೇಡೆಡ್ ರೀಜನ್ ಬಂದ್ಬಿಟ್ಟು ಏರಿಯಾ ಆಫ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಒ ಎ ಬಿ. ಓಕೆ ಸೊ ಈಗ ನೀವು ನೋಡ್ರಿ ಒ ಎ ಬಿ ಟ್ರಯಾಂಗಲ್ ನೋಡ್ರಿ ಯಾವ ತರ ಇದೆ ಅಂತ. ಓಕೆ ನಾನು ಇಲ್ಲಿ ಸಪ್ರೇಟ್ ಆಗಿ ಬರಿತೀನಿ. ಓಕೆ ಒ ಎ ಬಿ. ಓಕೆ ಈಗ ನೀವು ನೋಡಿದ್ರೆ ಓಕೆ ಇದೇನಿದು ಇದು ರೇಡಿಯಸ್ ಇದು 21 ಅಂದ್ರೆ ಒ ಬಿ ಕೂಡ ರೇಡಿಯಸ್ ಇದು ಕೂಡ 21 ಇರುತ್ತೆ. ಇದು 21 ಇದು 21. ಸೊ ಅವಾಗ ಏನ್ ಬರಿಬಹುದು ಒ ಎ ಎಷ್ಟಿರುತ್ತೋ ಒ ಬಿ ಕೂಡ ಅಷ್ಟೇ ಇರುತ್ತೆ ಯಾಕಂದ್ರೆ ಇಬ್ರು ರೇಡಿಯಸ್. ಓಕೆ ಇದು ರೇಡಿಯಸ್ ಇದು ರೇಡಿಯಸ್. ಓಕೆ ಮಧ್ಯದಾಗ ಆಂಗಲ್ ಎಷ್ಟು ಕೊಟ್ಟಿದ್ದಾರೆ 60 ಡಿಗ್ರಿ ಕೊಟ್ಟಿದ್ದಾರೆ. ಓಕೆ ಸೊ ನಮಗ್ ಪ್ರಾಪರ್ಟಿ ಏನ್ ಗೊತ್ತು ಎರಡು ಸೈಡ್ ಈಕ್ವಲ್ ಇದ್ರೆ ಅದ್ರ ಅಪೋಸಿಟ್ ಆಂಗಲ್ ಕೂಡ ಈಕ್ವಲ್ ಇರುತ್ತಾನೆ. ಎರಡು ಸೈಡ್ ಈಕ್ವಲ್ ಇದ್ರೆ ಅದ್ರ ಅಪೋಸಿಟ್ ಆಂಗಲ್ ಕೂಡ ಈಕ್ವಲ್ ಇರುತ್ತೆ. ಅವಾಗ ಆಟೋಮೆಟಿಕ್ಲಿ ಏನಾಗುತ್ತೆ ಇದು 60 ಡಿಗ್ರಿ ಆಗುತ್ತೆ ಇದು 60 ಡಿಗ್ರಿ ಆಗುತ್ತೆ. ಹೌದಾ ಸೊ ಟೋಟಲ್ 180 ಇರಬೇಕು. ಇವ್ರಿಬ್ರು ಈಕ್ವಲ್ ಇರ್ಬೇಕಂದ್ರೆ 60 60ನೇ ಇರಬೇಕು. 120 + 60 180 ಆಗುತ್ತೆ. ಸೊ ಇದು 60 ಇದು 60. ಸೊ ಮೂರು ಆಂಗಲ್ ಈಕ್ವಲ್ ಇದ್ರೆ ಅದನ್ನ ಏನಂತ ಕರಿತೀವಿ ನಾವು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತ ಕರಿತೀವಿ. ಸೊ ಈಗ ನಮಗೆ ಏನ್ ಗೊತ್ತಾಯ್ತು ಅಂದ್ರೆ ಈ ಒ ಎ ಬಿ ಟ್ರಯಾಂಗಲ್ ಏನು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತ ಗೊತ್ತಾಯ್ತು. ಓಕೆ ನಾನು ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಸೊ ಅವಾಗ ನಾವೇನು ಏರಿಯಾ ಆಫ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಫಾರ್ಮುಲಾ ಹಾಕ್ಬೋದು. ಏರಿಯಾ ಆಫ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಫಾರ್ಮುಲಾ ಏನು √3/4 ಇಂಟು ಸೈಡ್ ಹೋಲ್ ಸ್ಕ್ವೇರ್. ಓಕೆ ಸೊ ಅದೇ ಏರಿಯಾ ಆಫ್ ಸೆಕ್ಟರ್ ಬಂದ್ಬಿಟ್ಟು θ/360 ಇಂಟು r ಸ್ಕ್ವೇರ್. ಓಕೆ ಸೊ ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗೋಣ. ಓಕೆ ಸೊ ಈಗ ಥೀಟಾ ಇದ್ದಲ್ಲಿ ಎಷ್ಟು 60 ಇದೆ 60/360 ಇಂಟು ಪೈ ಬಂದ್ಬಿಟ್ಟು 22/7. ರೇಡಿಯಸ್ ಏನು ಆರ್ ಸ್ಕ್ವೇರ್ ಐತೆ ರೇಡಿಯಸ್ 21 ಇಂಟು 21. ಓಕೆ ಮೈನಸ್ √3 ಇದ್ದಲ್ಲಿ ಏನ್ ತಗೊಂತ ಹೇಳಿದಾರೆ ಇಲ್ಲೇ ನೀವು ನೋಡಿದ್ರೆ √3 ಇದ್ದಲ್ಲಿ 1.73 ತಗೊಂತ ಹೇಳಿದಾರೆ. ಸೊ ನಾವೇನ್ ಮಾಡೋಣ √3 ಇದ್ದಲ್ಲಿ 1.73 ತಗೊಳ್ಳೋಣ ಡಿವೈಡೆಡ್ ಬೈ 4. ಸೈಡ್ ಬಂದ್ಬಿಟ್ಟು ಓಕೆ ಈಗ ನೀವು ನೋಡಿದ್ರೆ ಟ್ರಯಾಂಗಲ್ ಅಲ್ಲಿ ಓಕೆ ಈ ಟ್ರಯಾಂಗಲ್ ಅಲ್ಲಿ ಸೈಡ್ ಎಷ್ಟಿದೆ ಸೈಡ್ ಬಂದ್ಬಿಟ್ಟು 21 ಇದೆ. ಇದು 21 ಇದು 21 ಇದು ಕೂಡ 21 ಇರುತ್ತೆ. ಸೊ ಏನ್ ಬರಿತೀವಿ ಇಲ್ಲಿ 21 ಸ್ಕ್ವೇರ್ ಅಂದ್ರೆ ನಥಿಂಗ್ ಬಟ್ 21 ಇಂಟು 21. ಓಕೆ ಈಗ ನೋಡ್ರಿ ಇಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ಈ 0 ಕ್ಯಾನ್ಸಲ್ ಆಯ್ತು. 6 1 ಜಾ 6 6 ಜಾ ಓಕೆ 7 1 ಜಾ 7 3 ಜಾ ಓಕೆ ಮತ್ತೆ 3 1 ಜಾ 3 2 ಜಾ ಮತ್ತೆ 2 1 ಜಾ 2 11 ಜಾ. ಓಕೆ ಸೊ ಇಲ್ಲಿ ಏನು ಉಳಿತು ನೋಡ್ರಿ ಇಲ್ಲಿ 11 ಇಂಟು 21 ಉಳಿತು. ಓಕೆ ಓಕೆ ಇಲ್ಲಿ ಸಪ್ರೇಟ್ ಆಗಿ ಬರ್ಬಿಡ್ತೀನಿ ನಾನು. ಎಷ್ಟು ಉಳಿತು 11 ಇಂಟು 21 ಉಳಿತು. ಓಕೆ ಇಲ್ಲಿ ಮೈನಸ್. ಓಕೆ ನೀವು ಇಲ್ಲಿ ನೋಡಿದ್ರೆ ಇಲ್ಲಿ ಏನು ಕ್ಯಾನ್ಸಲ್ ಆಗಲ್ಲ. ಸೊ ಅದಕ್ಕೆ ಡೈರೆಕ್ಟ್ ಆಗಿ ಬರೆಯೋಣ 1.73 ಇಂಟು ಓಕೆ 21 ಇಂಟು 21 ಏನಾಗುತ್ತೆ 441 ಆಗುತ್ತೆ. ಯಾಕಂದ್ರೆ 21 ಸ್ಕ್ವೇರ್ 441 ಡಿವೈಡೆಡ್ ಬೈ 4 ಮತ್ತೆ ಕ್ಯಾನ್ಸಲ್ ಆಗಲ್ಲ. ಓಕೆ ಸೊ ನಾವೇನ್ ಮಾಡೋಣ ಈಗ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡೋಣ. ಓಕೆ ಸೊ ನಥಿಂಗ್ ಬಟ್ ಇಲ್ಲಿ ಸಪ್ರೇಟ್ ಆಗಿ ಮಾಡ್ತೀನಿ 1.73 ಇಂಟು 441 ಮಲ್ಟಿಪ್ಲೈ ಮಾಡೋಣ. ಓಕೆ 1 3 ಜಾ 3 1 7 ಜಾ 7 1 1 ಜಾ 1. ಓಕೆ 4 3 ಜಾ 12 4 7 ಜಾ 28 + 1 29 2 ಕ್ಯಾರಿ 4 1 ಜಾ 4 4 + 2 6. ಓಕೆ ಈಗ ಮತ್ತೆ 4 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅದೇ 692 ಬರುತ್ತೆ 296 ಬರುತ್ತೆ. ಓಕೆ ಈಗೆಲ್ಲ ಆಡ್ ಮಾಡಿದ್ರೆ 3 7 + 2 9 9 + 1 10 12 ಆಯ್ತು. ಓಕೆ ಇದೇನಾಯ್ತು 9 + 1 10 10 + 6 16 ಆಯ್ತು. ಈಗ 1 ಕ್ಯಾರಿ 6 + 1 7. ಓಕೆ
ಸೊ ಇಲ್ಲಿ 2 ನಂಬರ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ. ಸೊ ಅದಕ್ಕೋಸ್ಕರ ನಾವು 2 ನಂಬರ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇರಬೇಕು. ಸೊ ಎಷ್ಟಾಗುತ್ತೆ 762.93 ಡಿವೈಡೆಡ್ ಬೈ 4 ಆಗುತ್ತೆ. ಓಕೆ 11 ಇಂಟು 21 ಮಾಡೋಣ. ಓಕೆ ಸೊ 11 ಇಂಟು 21 ಏನಾಗುತ್ತೆ ನೋಡ್ರಿ, 21 1 ಜಾ 21 2 ಕ್ಯಾರಿ 21 1 ಜಾ 21 ಪ್ಲಸ್ 2 23 ಆಗುತ್ತೆ. ಸೊ ಎಷ್ಟಾಯ್ತು ಇದು 231 ಆಯ್ತು ಮೈನಸ್. ಓಕೆ ಈಗ ಇವ್ರಿಬ್ರನ್ನ ಸಪ್ರೇಟ್ ಆಗಿ ಡಿವೈಡ್ ಮಾಡೋಣ. ಓಕೆ ಸೊ ಇಲ್ಲಿ ಏನ್ ಡಿವೈಡ್ ಮಾಡ್ಬೇಕು ನಾನು ಇವಾಗ 762.93 ನ 4 ಇಂದ ಡಿವೈಡ್ ಮಾಡ್ಬೇಕು. ಓಕೆ ಸೊ ಅದನ್ನ ಡಿವೈಡ್ ಮಾಡೋಣ. ಓಕೆ ಸೊ 4 1 ಜಾ 4 7 ಅಲ್ಲಿ 4 ಹೋದ್ರೆ 3. ಓಕೆ ಸೊ ಅವಾಗ ಏನಾಗುತ್ತೆ ಈ 6 ಕೆಳಗಡೆ ಬರುತ್ತೆ. 4 9 ಜಾ 36. ಓಕೆ 0 ಆಯ್ತು. ಈ 2 ಕೆಳಗಡೆ ಬರುತ್ತೆ. ಓಕೆ ಸೊ 4 ಟೇಬಲ್ ಅಲ್ಲಿ 2 ಹೋಗಲ್ಲ, ಅವಾಗ ಏನ್ ಬರೀಬೇಕು 4 0 ಜಾ 0 2. ಅವಾಗ ಈ ನಂಬರ್ ಕೆಳಗಡೆ ಬರುತ್ತೆ. ಓಕೆ ಸೊ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇರೋದ್ರಿಂದ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಡ್ರಿ. ಓಕೆ ಈಗ ನೋಡ್ರಿ 4 7 ಜಾ ಎಷ್ಟು 28 1 ಉಳಿತು. ಓಕೆ ಸೊ ಅವಾಗೇನು ಈ ನಂಬರ್ ಕೆಳಗಡೆ ಬರುತ್ತೆ. ಓಕೆ ಸೊ 4 3 ಜಾ ಎಷ್ಟು 12. ಓಕೆ ಎಷ್ಟು ಉಳಿತು 1 ಉಳಿತು. ಪಾಯಿಂಟ್ ಇದೆ 1 0 ತಗೋಬಹುದು. 4 2 ಜಾ 8. ಓಕೆ ಎಷ್ಟು ಉಳಿತು 10 ಅಲ್ಲಿ 8 ಹೋದ್ರೆ 2 ಉಳಿತು. ಓಕೆ ಸೊ ನಾನು ಇಲ್ಲಿ ಸಪರೇಟ್ ಆಗಿ ಬರೀತೀನಿ. 2 ಉಳಿದಿದೆ, ಪಾಯಿಂಟ್ ಇದೆ ಅಂದ್ರೆ 1 0 ತಗೋಬಹುದು. 4 5 ಜಾ 20. ಓಕೆ ಸೊ ನಮ್ಗೆ ಎಷ್ಟು ಬಂತು 190.7325 ಬಂತು ಡಿವೈಡ್ ಮಾಡಿದ್ರೆ. ಓಕೆ ಸೊ ಇಲ್ಲಿ ಬರಿತೀನಿ ಎಷ್ಟು 190.7325 ಬರುತ್ತೆ. ಓಕೆ ಸೊ ನಾನೇನ್ ಮಾಡ್ತೀನಿ ಇದಿಷ್ಟು ಅರೇಂಜ್ ಮಾಡ್ಬಿಡ್ತೀನಿ ಇವಾಗ. ಓಕೆ ಓಕೆ ಈಗ ಏನ್ ಮಾಡ್ಬೇಕು 231 ಅಲ್ಲಿ ಓಕೆ ಸೊ ನಾವು ಎಷ್ಟು ಸಬ್ಸ್ಟ್ರಾಕ್ಟ್ ಮಾಡ್ಬೇಕು 190.7325 ಸಬ್ಟ್ರಾಕ್ಟ್ ಮಾಡ್ಬೇಕು. ಓಕೆ ಈಗ ನೀವು ನೋಡ್ರಿ. ಓಕೆ ಇದು 10 ಆದ್ರೆ ಅವಾಗ ಆಟೋಮೆಟಿಕ್ ಇದು 9 ಆಗುತ್ತೆ, ಇದು 9 ಆಗುತ್ತೆ, ಇದು ಕೂಡ 9 ಆಗುತ್ತೆ, ಇದೇನಾಗುತ್ತೆ 0 ಆಗ್ಬಿಡುತ್ತೆ. ಓಕೆ 9 ಅಲ್ಲಿ 2 ಹೋದ್ರೆ ಎಷ್ಟು 7, 10 ಅಲ್ಲಿ 5 ಹೋದ್ರೆ 5. ಓಕೆ ಸೊ 9 ಅಲ್ಲಿ 3 ಹೋದ್ರೆ ಎಷ್ಟು 6, 9 ಅಲ್ಲಿ 7 ಹೋದ್ರೆ 2.0. ಓಕೆ ಸೊ ಈ 3 ಅಲ್ಲಿ 9 ಹೋಗಲ್ಲ, ಸೊ ಬಾರೋ ತಗೊಂತೀವಿ. ಇದು 2 ಇರೋದು 1 ಆಗುತ್ತೆ, 13 ಆಗುತ್ತೆ. 13 ಅಲ್ಲಿ 9 ಹೋದ್ರೆ 4, 1 ಅಲ್ಲಿ 1 ಹೋದ್ರೆ 0. ಸೊ ನಥಿಂಗ್ ಬಟ್ ಎಷ್ಟು ಬಂತು ಆನ್ಸರ್ 40.2675 ಬಂತು. ಓಕೆ ಇದನ್ನ ಏನಂತ ಬರೀಬೇಕು, ಇದು ನಥಿಂಗ್ ಬಟ್ ಏರಿಯಾ ಆಫ್ ದ ಸೆಗ್ಮೆಂಟ್. ಓಕೆ ಅವ್ರು ಕೊಟ್ಟಿರೋದೇನು ಏರಿಯಾ ಆಫ್ ದ ಸೆಗ್ಮೆಂಟ್ ಕಂಡಿ ಅಂತ. ಸೊ ಈ ಏರಿಯಾ ಆಫ್ ದ ಸೆಗ್ಮೆಂಟ್ ಎಷ್ಟು ಬಂತು 40.2675 ಬಂತು. ಸೊ ಏನ್ ಬರಿತೀವಿ ಇವಾಗ ಏರಿಯಾ ಆಫ್ ದ ಸೆಗ್ಮೆಂಟ್ APB is equal to area of the segment APB is equal to 40.2675. ಓಕೆ ನೀವು ನೋಡಿದ್ರೆ ರೇಡಿಯಸ್ ಎದ್ರಲ್ಲಿ ಕೊಟ್ಟಿದ್ದಾರೆ ಅವರು ಸೆಂಟಿಮೀಟರ್ ಅಲ್ಲಿ ಕೊಟ್ರೆ ಓಕೆ ನಾವು ಏರಿಯಾ ಯಾವಲ್ಲಿ ಏನ್ ಬರಿಬೇಕು ಸೆಂಟಿಮೀಟರ್ ಸ್ಕ್ವೇರ್ ಅಲ್ಲಿ ಬರಿಬೇಕು. ಓಕೆ ಅವ್ರು ಮೀಟರ್ ಕೊಟ್ರೆ ಮೀಟರ್ ಸ್ಕ್ವೇರ್ ಬರಿಬೇಕು, ಅವ್ರು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ಸೊ ಆನ್ಸರ್ ಬಂದ್ಬಿಟ್ಟು 40.2675 ಸೆಂಟಿಮೀಟರ್ ಸ್ಕ್ವೇರ್. ಓಕೆ ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ಓಕೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ರಿ, ಆಮೇಲೆ ಜಾಯಿನ್ ಆಗ್ರಿ. ಜಾಯಿನ್ ಆದ್ರೆ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ತರ ಬರುತ್ತೆ. ಓಕೆ ಆಮೇಲೆ ಅದನ್ನ ಯಾವ ತರ ಟ್ರಿಕ್ಕಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಇದ್ರಲ್ಲಿ ಹೇಳ್ಕೊಡುತ್ತೆ. ಅದಕ್ಕೋಸ್ಕರ ನನ್ನ ಚಾನಲ್ನ ಜಾಯಿನ್ ಆಗ್ರಿ. ಆಮೇಲೆ ನನ್ನ ಚಾನಲ್ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ನಿಮ್ ಫ್ರೆಂಡ್ಸಿಗೆಲ್ಲ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ 2025 ಮೇನ್ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ನಿಮಗೆ ಏನಾದ್ರೂ ಡೌಟ್ ಇದ್ರೆ ಇಲ್ಲ ಏನಾದ್ರೂ ಅಪ್ಡೇಟ್ ಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಥವಾ ಟೆಲಿಗ್ರಾಮ್ ಚಾನಲ್ಗೆ ಮೆಸೇಜ್ ಮಾಡ್ರಿ.